ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ಗುರುಗಳು ನೋಡೋಣ. ಹೌದಾ, ಶುಭೋದಯ, ಶುಭ ದಿನ ನಮ್ಮದಾಗೈತಿ. ಎಲ್ಲವೂ ಕೂಡ ಮಸ್ತಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ಎಂಜಾಯ್ ಮತ್ತು ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಫುಲ್ ಆಗ್ತಾವೆ ನಮ್ಮ ಇವತ್ತು ಕೆಲಸ ಅಂತ ಹೇಳ್ತಾ ಯಾವುದಾದ್ರೂ ಒಂದು ವಿಡಿಯೋ ಮಾಡೋಣ. ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ಏನೋ ಬಂತು ನೋಡೋಣ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಆನಂದವೋ ಆನಂದ ಅಂದರೆ ನನಗೆ ಕಷ್ಟಗಳು ಬೇಡ ಸ್ವಾಮಿ ಎಂದು ಬಿಕ್ಕಿ ಬಿಕ್ಕಿ ಅತ್ತ ಮಾತ್ರಕ್ಕೆ ನೋವುಗಳು ಹೋಗವು ನೆನಪಿಟ್ಟುಕೊಳ್ಳಿ. ಚಂದ ಐತಾರ. ನನಗೆ ಕಷ್ಟ ಬೇಡ ಬೇಡ ಅಂದರೂ ಕೂಡ ಅದು ಬರಬೇಕಾಗಿದ್ದು ಬರೋದೇ, ಎಷ್ಟತ್ರ ಕೂಡ ಅದು ಹೋಗೋದಿಲ್ಲ. ಮಾತ್ರಕ್ಕೆ ಹೋಗೋ ನೋವುಗಳು ಹೋಗೋ ಅಲ್ಲ, ಅದು ಏನಾಗಬೇಕು ಅದು ಆಗ್ತದೆ, ಪ್ರಕೃತಿಯ ನಿಯಮವಾಗಿ ಅಂತ ತಿಳಿಸ್ತಾರೆ ಗುರುಗಳು. ಏನು ಅಂತ ನೋಡೋಣ ಸ್ವಲ್ಪ. ನಮಗೆ ಜೀವನದಲ್ಲಿ ಕೊನೆ ಇಲ್ಲದ ಕಷ್ಟಗಳು ಪದೇ ಪದೇ ಬರುವುದನ್ನು ನೋಡಿ ತಡೆದುಕೊಳ್ಳಲಾರದೆ ಏನು ಮಾಡಬೇಕೆಂದು ಅರ್ಥವಾಗದೆ ಉಸಿರು ಕೂಡ ತೆಗೆದುಕೊಳ್ಳುವುದಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇರುತ್ತೇವೆ. ಇದೆಲ್ಲ ಕಷ್ಟ ಅಂತ ಅಂತಾರಲ್ಲ, ನನಗನ್ಸಕತ್ತದ ಈ ಕಷ್ಟಗಳು ಈಗ ಕಷ್ಟ ಅಂತ ಅನಿಸೋದಿಲ್ಲ ನಮಗೆ. ಈ ಏನೋ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಕಷ್ಟಗಳು ಏನು ಹೇಳ್ತಾರೆ, ಪದೇ ಪದೇ ಕೊನೆ ಇಲ್ಲದ ಕಷ್ಟಗಳು ಅಂತ ಇಲ್ಲಿ ಗುರುಗಳು ತಿಳಿಸ್ಯಾರ. ಈಗ ನನ್ನ ಅನುಭವ ಹೇಳ್ತೀನಿ. ಆವಾಗ ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಕೊನೆ ಇಲ್ಲದ ಕಷ್ಟಗಳಾಗಿದ್ದು. ಯಾಕಂದ್ರೆ ನನ್ನ ಆಲೋಚನೆ ಹಂಗೆ ಮಾಡ್ತಿದ್ದೆ, ಹಾಗೆ ಬರ್ತೀವಿ ಏನೋ ಆಗ್ತದೋ ಏನೋಪ್ಪ ಅಂತಂದ್ರೆ ಅದು ಅದೇ ಆಗ್ತಿತ್ತು, ಅದೇ ಬರ್ತಿತ್ತು. ಈಗ ಏನೇ ಕಷ್ಟ ಬಂದರೂ ಕೂಡ ಅಷ್ಟು ಭಯಭೀತರಾಗ್ತಿದ್ದೀವಿ ನಾವು. ಪ್ರತಿಯೊಂದಕ್ಕೂ ಒಂದು ಭಯ ಭಯ ಆಗಿದ್ದಕ್ಕೆ ಇನ್ನೊಂದು ಸ್ವಲ್ಪ ಮತ್ತು ಭಯದ ಕೆಲಸಗಳೇ ಆಗೋದು ಆಗ್ತಾಯಿದ್ವು. ಹಂಗೆ ಆವಾಗ ಉಸಿರು ಕಟ್ಟ ಯಾಕಪ್ಪ ಜೀವನ ಎದಕ್ಕೆ ಬೇಕು, ಇಂಥ ಕಷ್ಟ ಅನುಭವಿಸೋಕ್ಕೆ ಬಂದೈತೇನೋ ಅಂತ ಕೂಡ ನಾನು ಅಂದಿನಿ. ಕಷ್ಟದ ಮೇಲೆ ಕಷ್ಟ ಬಂದಂತ ಗೊತ್ತಾಗ್ತಿತ್ತು. ಅವಾಗ ಕಷ್ಟ ಅಂತ ಗೊತ್ತಾಗ್ತಿತ್ತು. ಹಾಗಂದಮೇಲೆ ಈಗೇನು ಅನ್ನಿಸ್ತೈತೆ ನನಗೆ, ಕಷ್ಟ ಮಾಡ್ತಾವೆ ಗೊತ್ತಿಲ್ಲ. ಈಗ ಅದು ಗೊತ್ತಾಗ್ತಾಯಿಲ್ಲ. ಕಷ್ಟ ಬಂದಿಲ್ಲ ಅಂತ ಹೇಳಂಗಿಲ್ಲ, ಬರ್ತಾವ. ಅದಕ್ಕಿಂತ 10 ಪಟ್ಟು ಕಷ್ಟ ಇದ್ದಿರಬೇಕು ಬಹುಶಃ. ಆದ್ರೆ ನಮಗೆ ಮಾತ್ರ ಕಷ್ಟ ಅನ್ಸಕತ್ತೆ. ಪದೇ ಪದೇ ಕಷ್ಟ ಬಂದು ಉಸಿರು ಕಟ್ಕೊಳ್ಳೋಂಗಾಗೋದು ನಾವು ಏನೂ ಆಗ್ತಾಯಿಲ್ಲ. ಯಾಕೆ ಹೇಳ್ರಿ ಇದು? ಯಾಕಂದ್ರೆ ನಾವು ಪ್ರತಿದಿನ ಶಾಂತವಾಗಿ 1 ಗಂಟೆ ಕೂತ್ಕೊಳಕತ್ತೀವಿ. ಏನು ಮಾಡತ್ತೀವಿ? ನಮ್ಮ ಗುರುಗಳು ತಿಳಿಸಿದಂಗೆ ಆನಾಪಾನಸತಿ ಧ್ಯಾನ ಮಾಡಾಕತ್ತೀವಿ. ಅದಕ್ಕಾಗಿ ಈ ಧ್ಯಾನ ಮಾಡೋದ್ರಿಂದ ತಣ್ಣಗಾಗೀವಿ. ತಣ್ಣಗಾದಾಗ ಯಾವ ಅಲೆನೂ ಬರಾಕತ್ತಿಲ್ಲ. ಅಲೆಗಳು ಹೇಳ್ತಾ ಇಲ್ಲ ತಣ್ಣಗಿದ್ದ ಸಲಗೆ. ಅಂದ್ರೆ ನೀರು ನೋಡ್ರಿ, ಒಂದು ಇದರಲ್ಲಿ ಕೊಳದಲ್ಲಿ ನೀರು ಸುಮ್ಮನಿದ್ರೆ ಯಾವ ಅಲೆನೂ ಬರೋದಿಲ್ಲ. ಒಂದು ಹಳ್ಳ ಒಂದು ಏನಾರು ಎಸದೆ ಅದ್ರೊಳಗೆ ಅಲೆಗಳು ಹೇಳ್ತಾವೆ. ನಾನು ತಣ್ಣಗಿದ್ನಿ ಅಂದ್ರೆ ಎಷ್ಟೇ ಅಲೆಗಳು ಬಂದರೂ ಕೂಡ ಅವು ಏನು ಹಾಕಿದ್ರು ಕೂಡ ಇವಾಗ ಅಲೆಗಳೇ ಬರೋಕತ್ತಿಲ್ಲ. ಭಾಳ ಅದ್ಭುತ ಅನ್ಸಕತ್ತೈತಿ. ಬರ್ತಾವಾದ್ರೆ ಮೈನರಾಗಿ ತೊಗೋತಾಯಿದ್ವಿ. ಹೌದಾ, ಬಂದ್ವಾ, ಓಕೆ. ಅದು ಕಷ್ಟ ಅಂತ ತೊಗೋತಾ ಇಲ್ಲ. ಪ್ರತಿಯೊಂದು ಕಷ್ಟ ಅಂತ ತಗೋತಾ ಇಲ್ಲ. ಅದಕ್ಕಾಗಿ ಆನಂದ. ಕಷ್ಟ ಅಂತ ತೊಗೊಂಡಿವಿ ಅಂದ್ರೆ ಅದು ದುಃಖನೇ. ಪದೇ ಉಸಿರು ಕಟ್ಟದಂಗೆ ಆಗ್ತದೆ ಅಂತ ಹೇಳ್ತಾರೆ. ಇವಾಗೇನು ಉಸಿರು ಕಟ್ಟೋದಿಲ್ಲ, ಪ್ರೆಷರ್ ಕಟ್ಟೋದಿಲ್ಲ, ಏನು ಮಾಡೋದಿಲ್ಲ. ನಾವು ಉಸಿರಿನ ಮೇಲೆ ಗಮನ ಇಡೋದು ಅಷ್ಟೇ ಮಾಡಾಕತ್ತೀವಿ. ಉಸಿರು ಕಟ್ಟೋದು ಮಾಡಾಕತ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಸಿರು ಕಟ್ಟೋದನ್ನು ಬಿಡಿಸಿ ಉಸಿರಿನ ಮೇಲೆ ಗಮನ ಇಡೋದನ್ನು ಕಲ್ತಿದ್ದೀವಿ. ಉಸಿರಿನ ಮೇಲೆ ಗಮನ ಇಡ್ತೀವಲ್ಲ, ಮಸ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ? ನೋವನ್ನು ಏನು ಹೇಳ್ತಾರೆ ಅಂದರೆ, ನೋವನ್ನು ತಡೆದುಕೊಳ್ಳಲಾರದೆ ಅಳುವುದು ಸಮಂಜಸವಾಗಿದೆ. ಅವಾಗ ಹಂಗೆ ಆಗ್ತಾವ. ನೋವು ತಡೆದುಕೊಳ್ಳೋ ಶಕ್ತಿ ಇರಲ್ಲ. ನೋವು ತಡ್ಕೊಳ್ಳೋ ಶಕ್ತಿ ಇರೋ ಕಾರಣ ಅಳುವುದು ಅವ್ರ ಮುಂದೆ ಹೇಳೋದು. ಯಾರ ಮುಂದೆ ಏನು ಹೇಳಿದ್ರೆ ಆರಾಮಾಗಿರ್ತೀನಿ ಏನೋ ಅಂಥೇಳಿ, ಸರಿಯಾಗಿ ಆಗ್ತದೇನಂತೇಳಿ ಅಳುವುದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಎಲ್ಲ ಮಾಡ್ತಿದ್ದೆಲ್ಲ. ಅದು ಅಸಮಂಜಸವಾಗಿದೆ. ಅದರ ಅಳನ ಸಮಾಧಾನ ಆಗಿಬಿಡ್ತಿತ್ತು ನಮ್ಗೆ. ಅದು ಸಮಂಜಸ ಆಗಿದೆ ಅನ್ಕೋತಿದ್ದೆ ನಾವು. ಆದರೆ ಅದರಿಂದ ಮತ್ತಷ್ಟು ಶಕ್ತಿವಿಹೀನವಾಗಿ ತಯಾರಾಗಿ ಮತ್ತಷ್ಟು ತೊಂದರೆಗೆ ಈಡಾಗುತ್ತಾ ಇರುತ್ತೇವೆ. ಅದೇ ಕಷ್ಟ ಬಂದಿದ ತಕ್ಷಣ
ಯಾರ್ಯಾರಿಗೂ ಹೇಳೋದು ಫೋನ್ ಸುಮ್ಮನೆ ಕೂಡಲ್ಲ ನಾವು. ಏನೋ ಒಂದಿದ್ರೆ ನಾವೇ ನಿರ್ಧಾರ ಮಾಡ್ಕೊಬೇಕು. ಯಾರು ಹೇಳಿದ್ರು ಮೂರನೇದವ್ರಿಗೆ ಹೇಳಿದ್ರೆ ಏನು ಯಾರೂ ಸರಿ ಮಾಡಲ್ಲ. ಸರಿ ಮಾಡೋಕೆ ಆಗೋದಿಲ್ಲ. ಅದು ನನ್ನ ಮನಸ್ಥಿತಿಯ ಕಷ್ಟ ನನಗೆ ಗೊತ್ತಿರ್ತೈತಿ. ಯಾರೋ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ದಂಗೆ ಅವಾಗ ಏನು ಅನಿಸ್ತು ಮತ್ತೆ ಇದ್ದಂಗಿರೋ ಸಿದ್ದೇಶ್ವರ ಅದೇ ಆಗ್ತದೆ. ಹಾಗಾಗಿ ಏನತ್ತರ ಯಾರ್ಯಾರೋ ನಮ್ಮ ಇನ್ನೊಂದಿಷ್ಟು ನಾವು ಹಂಗೆ ಕಷ್ಟ ಬಂತು ಅಯ್ಯೋ ಏನು ಕಷ್ಟ ಅನ್ನಕತ್ತೇವೆ ಅಂದ್ರೆ ನಾವು ಇನ್ನೊಂದಿಷ್ಟು ಶಕ್ತಿ ಕುಂದುತ್ತದ ನಮ್ಗೆ. ಶಕ್ತಿಹೀನರಾಗಿಬಿಡ್ತೀವಿ ನಾವು, ತಯಾರಾಗಿಬಿಡ್ತೀವಿ, ಮತ್ತಷ್ಟು ತೊಂದರೆಗೀಡಾಗ್ತೀವಿ, ಮತ್ತಷ್ಟು ತೊಂದರೆ ಬರ್ತಾ ಇರ್ತೈತೆ. ಅದು ಸಮಂಜಸವಾಗಿದೆ ಹೀಗಾಗುವುದಕ್ಕೆ ಬಿಡದೆ, ಅದು ಸಮಂಜಸವಾಗಿದೇನು? ಅದು ಏನು ಮಾಡ್ತೀವಿ, ಕಷ್ಟದ ಮೇಲೆ ಕಷ್ಟ ಬಂದರು ಅವಳು ಹತ್ರ ಇನ್ನೊಬ್ರಿಗೆ ಕೇಳಿದ್ರೆ ಯಾವ ಸಮಂಜಸ ಅದು ಸರಿಯಾಗೋ ಕೆಲಸ ಅಲ್ಲ, ಅದು ಸಮಂಜಸ ಅಲ್ಲ ಅಂತ ತಿಳಿಸ್ತಾರೆ ಗುರುಗಳು. ಹೀಗಾಗುವುದಕ್ಕೆ ಬಿಡದೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುವುದರಿಂದ, ಇಲ್ಲೇ ಐತೆ ನೋಡ್ರಿ ಮೇನ್ ಪಾಯಿಂಟ್. ಕಷ್ಟ ಅಂತೂ ಬರ್ತಾವೆ, ಬಂದಿದ್ದನ್ನು ನಾವು ಕಷ್ಟ ಅಂತ ತಿಳ್ಕೊಳ್ಳಾರೆ ಚಾಲೆಂಜಿಂಗಾಗಿ ತೊಗೋಬೇಕು. ಅದನ್ನು ಕಷ್ಟದ ಒಳಗೆ ನಿಂತು ಯೋಚನೆ ಮಾಡೋದಲ್ಲ. ಕಷ್ಟದ ಸಮಸ್ಯೆ, ಕಷ್ಟ ಅಂತ ಅನ್ನಬೇಡ ಅಂದಾರ ನಮ್ಮ ಗುರುಗಳು. ಸಮಸ್ಯೆನೂ ಅನ್ನಬೇಡ ಅಂದಾರ. ಘಟನೆಗಳು, ಅವು ಘಟನೆಗಳು ರೀ, ಅವು ಯಾವತ್ತೂ ಇಲ್ಲೇ ಅಷ್ಟೇ ಅಂತಿರಲ್ಲ. ನಮಗೇನು ಘಟನೆನೇ ಆಗಲಿಲ್ಲೇನು? ಈ 40 ವರ್ಷ ಆಯ್ತಲ್ಲ, ಯಾವ ಘಟನೆನೂ ಆಗಿಲ್ಲ. ಇಲ್ಲಿ ತನಕ ಬಂದೇವೆ, ಇಲ್ಲಿ ಅದರೊಳಗೆ ಉಳ್ಕೊಂಡಿವೆ. ಕಷ್ಟನೂ ಐತಿ, ಸುಖನೂ ಐತಿ. ಸುಖ ಬಂದಾಗ ಸುಖನೂ ಪೂರ್ತಿ ಇಲ್ಲ, ಕಷ್ಟನೂ ಪೂರ್ತಿ ಇಲ್ಲ. ಯಾಕೆ ಹೇಳ್ರಿ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅದು ಬರೀ ನಾನು ಸುಖನೇ ಬೇಕು ಅಂದ್ರೆ ಸಿಗೋದಿಲ್ಲ. ಯಾಕಂದ್ರೆ ಒಂದು ನಾಣ್ಯ ಬೇಕಂದ್ರೆ ಅದು ನಾಣ್ಯದ ಮುಖ 2 ಆಗಿದ್ದಾಗ ಕಷ್ಟನೇ ಬೇಕು ಅಂದ್ರೆ ಕಷ್ಟನೇ ಉಳಿಯೋದಿಲ್ಲ, ಸುಖ ಬೇಕಂದ್ರೆ ಸುಖನೇ ಸಿಗೋದಿಲ್ಲ. 2 ಅರ್ಧ ಸಮ ಪಾಲು ಐತಿ, ತಗೊಳ್ಳೇಬೇಕು. ಬರ್ತಾನೆ ಇರ್ತಾವೆ, ನೀನು ಅನಿವಾರ್ಯ. ಅದು ನೀನು ಅಲ್ಲಂದ್ರೂ ಬಿಡೋದಿಲ್ಲ. ಅದು ಸುಖ ಏನು ಆನಂದವಾಗಿದ್ದೀನಿ ರೀ ಅಂತ ಆನಂದವಾಗಿರಲ್ಲ. ಇನ್ನೂ ಆನಂದವಾಗಿರ್ಲಾಕ ಇನ್ನು ನನ್ನ ಕೈಯಾಗ ಐತಿ. ಕಷ್ಟ ನಾನು ಕೊಡಬೇಡ್ರಿ ಮಾಡಬೇಡ್ರಿ ಅಂದ್ರೆ ಈ ಸದ ಆನಂದ ನನ್ನ ಕೈಯಾಗಿದೆ ಅಂದ್ರೆ ಕಷ್ಟನೂ ಇರೋದಿಲ್ಲ ಅಂತಲೇ ಅರ್ಥ. ಇವು ಒಂದೇ ಮುಖದ 2 ನಾಣ್ಯಗಳವಲ್ಲ, ನಾನು ಇದರಲ್ಲಿ ಚೂರು ಬದಲಾಯಿಸ್ಕೋಬಹುದು. ಅದು ಬರೋವಂತೂ ಬರ್ತಾವೆ. ಕಷ್ಟನೂ ಬರ್ತದೆ, ಸುಖನೂ ಬರ್ತದೆ. ಆದಷ್ಟು ಸುಖವಾಗಿರ್ಲಕ್ಕ ನಾನು ಪ್ರಯತ್ನ ಪಡ್ಬೋದು. ಏನಂದ್ರು ಈಗ ತಾಳ್ಮೆಯಿಂದ ಕೂತ್ಕೋಬೇಕು. ಯಾವುದೇ ಒಂದು ಘಟನೆ ಆಗಿದ ತಕ್ಷಣ ಬೇಗ ಮಾತಾಡಬಾರ್ದು, ಸ್ವಲ್ಪ ಮೌನವಾಗಬೇಕು. ಇವೆಲ್ಲ ಏನು ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಿಕೊಳ್ಳಾರ್ದಂಗೆ ಇರುವ ಆಯುಧಗಳು ನಮ್ಮವು. ಇವು ಯಾವುವು? ಸುಮ್ಮನೆ ಇರುವುದು, ಮೌನವಾಗಿರುವುದು. ಮೌನಕ್ಕೆ ಭಾಳ ಬೆಲೆ ಐತಿ. ಆದರೆ ಯಾರೋ ಏನೋ ಅಂದಿದ ತಕ್ಷಣ ತಟ್ಟಂತ ರಿಪ್ಲೈ ಮಾಡೋದನ್ನು ನಿಲ್ಲಿಸ್ಬೇಕು. ಸ್ವಲ್ಪ ಆಲೋಚನೆ ಮಾಡಬೇಕು, ನಿಲ್ಲಿಸ್ಬೇಕು. ಅಂದ್ರೆ ಇದು ನಾಟಕ ಮಾಡಿದ್ರೆ ಬರ್ತದೆ ಮಾಡ್ರಿ. ಏನು ಎಷ್ಟು ದಿನ ಅಂತ ನಾಟಕ ಮಾಡಕತ್ತೇವೆ ಅಂದ್ರೆ ಹೊಟ್ಟೆ ಒಳಗೆ ಕುದೀತಾ ಇರ್ತದೆ, ಹೋಗ್ತಾ ಇರ್ತದೆ. ನಾನು ಎಷ್ಟು ಸುಮ್ಮನೆ ಇರಲಿ, ನಾನು ಎಷ್ಟು ಗಪ್ಪಿರಲಿ, ನಾನು ಎಷ್ಟು ಸುಮ್ಮನೆ ಇರಲಿ ಅಂತ ಆ ಥರ ಒಳಗಡೆ ಮನಸ್ಸಲ್ಲಿ ಕುದೀತಾ ಇರ್ತೈತೆ. ಈ ಸುಮ್ಮನೆ ಇರೋದು ಒಳ್ಳೆಯದಲ್ಲ. ಅದು ನನಗೂ ತೊಂದರೆ, ಬೇರೆಯವ್ರಿಗೂ ತೊಂದರೆ. ನನಗೆ ಭಾಳ ತೊಂದರೆ ಅದು ಸುಮ್ಮನೆ ಇರೋದು. ನೋಡೋಣ, ಇಷ್ಟು ಮಧ್ಯಾಹ್ನ ತನಕ ಅವ್ರ ಜೋಡಿ ಮಾತಾಡಬಾರ್ದು. ಏನು ಏನು ಪ್ರಯೋಜನ? ಅದು ತಾಯಿ ಸುಮ್ಮನೆ ಕೊಡು ಅಂತ ಹೇಳಿಕಂದ್ರೆ ಮಾತಾಡ್ಲಾರೆ ಒಂದು 2 ಗಂಟೆ 3 ಗಂಟೆ ಕೂತ್ಕೊಂಡೆ ಅಂತ ತಿಳಿರಿ. ಆದ್ರೆ ಅದು ಮನಸ್ಸಿನಾಗ ಭಾಳ ಕುದಿತಿರ್ತದೆ, ಭಾಳ ತೊಂದರೆ ಮಾಡ್ತದೆ. ಅದು ನಮ್ಮ ಬಾಡಿಗೆ, ನಮ್ಮ ಶರೀರದ ಅಂಗಾಂಗಗಳಿಗೆ ಭಾಳ ತೊಂದರೆ ಮಾಡ್ತೈತಿ. ಹ್ಯಾಂಗೆ ಮೌನ ಇರುವುದಲ್ಲ, ಸ್ವೀಕಾರ ಮಾಡ್ಕೊಂಡು ಮೌನ ಇರೋದು. ನೋಡೋಣ, ತಾಳ್ಮೆ ಏನಾಗುತ್ತೋ ಆಗಲಿ, ಬಂದಿದ್ದಕ್ಕೆ ಬರಲಿ, ನೋಡೋಣ, ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ. ಈ ಥರವಾಗಿ ಮೌನ ಇರ್ಬೇಕು. ನಾನು ಎಷ್ಟು ನೋಡಮ್ಮ ಏನೂ ಅನ್ಲಾರ್ದೆ ಸುಮ್ಮನೆ ಕುಂಡಿರ್ತೀನಿ ಅಂತಂದ್ರೆ ಅದು ನಮ್ಮ ಪ್ರಯೋಜನಕ್ಕೆ ಬರೋದಿಲ್ಲ. ನನ್ನ ದೇಹ ಸ್ಥಿತಿನ ಹಾಳು ಮಾಡ್ತದೆ. ಅದು ಒಳಗೆ ಕುದ್ದು ಏನು ಮಾಡೋದು, ಬೆಂದು ಹೋಗ್ತೀವಿ ನಾವು. ಆ ಥರ ಮೌನ ಆಗೋದು ಬೇಡ. ಈ ಥರ ಮೌನ ಆಗ್ಬೇಕು. ಹೆಂಗೆ? ಧ್ಯಾನ ಮಾಡಿ ಮೌನ ಆಗೋದು, ಸಮಾಧಾನವಾಗಿರೋದು. ಅದು ತನ್ನಿಂದ ತಾನೇ ಬರಬೇಕದು. ನಾನು ಸಮಾಧಾನ ತೊತ್ತೀನಂದ್ರೆ ಅಲ್ಲ, ಅದು ತನ್ನಿಂದ ತಾನೇ ನನ್ನ ಏನು ಮಾಡಿದ್ರು ಕೂಡ ಡಿಸ್ಟರ್ಬ್ ಆಗ್ಲಾರ್ದಂಗೆ ಇರಬೇಕದು. ನನ್ನ ಮನೇಲಿ ಏನು ಘಟನೆ ಆದರೂ ಕೂಡ ಡಿಸ್ಟರ್ಬ್ ಆಗ್ಲಾರ್ದಂಗೆ ನಾನು ಇರಬೇಕು ಅಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. 1 ಗಂಟೆ ನನಗಾಗಿ 1 ಗಂಟೆ ಧ್ಯಾನ ಮಾಡಿದ್ನಿ ಅಂದ್ರೆ ಈ ಹೊರಗಡೆ ಪ್ರಾಪಂಚಿಕದಲ್ಲಿ ಇರುವುದನ್ನೆಲ್ಲ ಸರಳವಾಗಿ ತೊಗೊಳಕ್ಕೆ ಮನಸ್ಥಿತಿ ತನ್ನಿಂದ ತಾನೇ ಬರ್ತೈತೆ. ಅದು ನಾನು ಮಾಡ್ಬೇಕಂತ ಅದಲ್ಲ, ಅದನ್ನು ನಾನು ಮಾಡ್ಬೇಕಂದಿದ್ದು ಕುದೀತದೆ. ಅದು ತನ್ನಿಂದ ತಾನೇ ಬರುವುದೇನಾಗ್ತದೆ? ಸಮಾಧಾನ ಕೊಡ್ತೈತಿ. ಕೆಲಸ ಕಾರ್ಯಗಳು ಕೂಡ ಅದ್ಭುತವಾಗಿ ಆಗ್ತವೆ. ನಾನೇನಾದ್ರು ಒತ್ತಡ ಮಾಡ್ಕೊಂಡ್ಬಿಟ್ಟು ನಾನು ಮೌನ ಆಗಿಬಿಡ್ಬೇಕು, ಮಾತಾಡಬಾರ್ದು ಅವ್ರ ಜೋಡಿ 1-3 ದಿನ ಅಂತ ಹೇಳ್ಕೆಸಂದ್ರೆ ಹಿಂಗೆ ಕೂತ್ನೆ ಅಂದ್ರೆ ಅದು ಒಳಗೆ ಕುದ್ದು ನನ್ನನ್ನು ನೋವು ಮಾಡ್ತದೆ.
ಈಗೇನು ನಾನು ಇವಾಗ ಅನ್ನೆಲ್ಲ ಸರಳ ಸ್ವೀಕಾರ ಮಾಡಿಕೊಂಡು ನೋಡೋಣ ಬಿಡು ಏನಾಗುತ್ತೆ ಬಿಡು ಬಂದಾಗ ಅದು ಮಾತುಕತೆ ಇರ್ತಾವೆ ಬಿಡು ಅಂತ ಅಂದ್ಕೊಂಡು ತಾಳ್ಮೆಯಿಂದ ಸ್ವಲ್ಪ ಕಾದ್ನೆ ಅಂದ್ರೆ ಅದರ ಪ್ರತಿಫಲ ಬೇರೆ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಈಗ ಮಾಡೋ ಪ್ರತಿಫಲ ಹಿಂಗೆ ಮಾಡೋ ಒಳಗಡೆ ಖುದ್ದು ಮಾಡೋ ಪ್ರತಿಫಲ ನಷ್ಟ ಕೊಡ್ತದೆ. ತಾಳ್ಮೆಯಿಂದ ಸಮಾಧಾನಕರಾಗಿ ಸರಳ ಸ್ವೀಕಾರ ಮಾಡಿಕೊಂಡು ಬಂದಾಗ ನೋಡ್ಕೊಳ್ಳೋಣ ಅನ್ನುವ ಬಿಡು ಪ್ರತಿಫಲ ಅದ್ಭುತವಾಗಿರ್ತದೆ. ಅದೇ ಭಾಳ ಚೆನ್ನಾಗಿರ್ತದೆ. ಇದು ಖುದ್ದು ಮಾಡೋದು ಸರಿ ಇರಲ್ಲ, ಅದು ನನ್ನನ್ನು ಹಾಳು ಮಾಡ್ತಾ ಇನ್ನೊಂದಿಷ್ಟು ಕಷ್ಟಕ್ಕೆ ಈಡು ಮಾಡ್ತೈತೆ. ಹಾಗಾಗಿ ಏನು ಮಾಡಬೇಕು, ನಮ್ಮ ಗುರುಗಳು ಏನು ತಿಳಿಸ್ತಾರೆ, ಅಳುವುದು, ಕರೆಯೋದು, ಹೇಳೋದು, ಇನ್ನೊಬ್ರಿಗೆ ಕಷ್ಟ ಹೇಳೋದು, ನನಗೆ ಹಿಂಗ್ಯಾಕೆ ಬಂತು, ನನಗೆ ಹಾಗಾಯಿತು, ನನಗೆ ಯಾಕಾಯಿತು ಅಂದ್ರೆ ನಾವು ಇಲ್ಲಿ ಭೂಮಿ ಮೇಲೆ ಜನ್ಮ ತೊಗೊಂಡು ಬಂದೀವಿ. ಕಷ್ಟ ನಷ್ಟಗಳು ಎಲ್ಲರಿಗೆ, ನನಗೆ ಅಂತಿಲ್ಲ, ಎಲ್ಲರಿಗೂ ಅದಾವ. ಅದರೊಳಗೆ ನಾನು ಒಬ್ಬಳು, ನನಗೂ ಅದಾವೆ. ಎಲ್ಲರ ಮನೆ ದೋಷ ತೂತೆ ಅಂತ ಹೇಳ್ತೀವಲ್ಲ, ಹಂಗೆ ಅದು ಕಷ್ಟ ನಮಗದಾವ. ನಮಗೆ ಯಾಕೆ ಬಂತು ಅಂದರೆ ನಾವು ಭಾಳ ಚೈತನ್ಯ ಶಕ್ತಿಗಳಿಗೆ ಬಿಟ್ಟಿಲ್ಲ ಕಷ್ಟ. ಅಲ್ಲಮ್ಮ ಪ್ರಭುಗಳಿಗೆ ಯಾರು ಅದು ಬಸವಣ್ಣನವರಿಗೆ ಅಕ್ಕ ಮಹಾದೇವಿಗೆ ಕಷ್ಟ ಬಿಡಲಿಲ್ಲ. ಎಂಥ ವಿರಾಗಿಣಿ ಅಕ್ಕ ಮಹಾದೇವಿ. ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ವೈರಾಗ್ಯವತ್ವವನ್ನು ಬೆಳೆಸ್ಕೊಂಡವಳು. ಕೌಶಿಕ ಮಹಾರಾಜನ ಮನೆಯಲ್ಲಿ ಅಂದ ಚಂದ ಸಿರಿ ಸಂಪತ್ತನ್ನು ತೊರೆದು, ಇವಾಗ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಒಂದು 2 ಒಳ್ಳೆಯ ಸ್ವಲ್ಪ ರೊಕ್ಕ ರೂಪಾಯಿ ಇತ್ತಂದ್ರೆ ಸಾಕು ಬಿಡ್ರಿ, ನಮಗೆ ಇಷ್ಟೇ ಆರಾಮಾಗಿರ್ತೀವಿ ಅಂತ ಅನ್ನೋ ನಾವು, ಅವಳಿಗೆಲ್ಲ ಇದ್ದೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಮಾಡುವ ತಂದೆ ತಾಯಿಗಳು ಮತ್ತು ಆಮೇಲೆ ಕೌಶಿಕ ಮಹಾರಾಜನಲ್ಲಿ ಹಿಂಸೆಯಲ್ಲಿ ಅರಮನೆಯಲ್ಲಿ ಇದ್ದಾಗ ಎಲ್ಲವೂ ಕೂಡ ಇದ್ದಾಗ ಎಷ್ಟು ಕಷ್ಟ ಬಂದಾಗ ಅವಳೇನು ಮಾಡಿದ್ರು, ಪಟ್ಟು ಬಿಡಲಿಲ್ಲ. ತನ್ನ ವೈರಾಗ್ಯತನನ ಬಿಡಲಿಲ್ಲ. ಎಲ್ಲವೂ ಕೂಡ ತ್ಯಾಗ ಮಾಡಿ, ಉಟ್ಟು ಬಟ್ಟೆ ಕೂಡ ತ್ಯಾಗ ಮಾಡಿ ಹೋದ ವಿರಾಗಿಣಿ ಅಕ್ಕ ಮಹಾದೇವಿ. ಅಂಥವಳೇ ಕಷ್ಟ ಅಂತ ಅಂದ್ಕೊಂಡಿಲ್ಲ ನೋಡ್ರಿ ಅಲ್ಲ. ಆಗ ಅಳ್ತಾ ಕೂತ್ಕೊಂಡ್ರೆ ಮಾಡಿದ್ರೆ ಯಾವ ಕೆಲಸಕ್ಕೆ ಬರೋದಿಲ್ಲ. ಧೈರ್ಯದಿಂದ ಮುನ್ನುಗ್ಗಬೇಕು. ಅದನ್ನು ಆ ಪ್ರಶ್ನೆ ಒಳಗೆ ಪ್ರಶ್ನೆಯಾಗಿ ಉಳಿಬಾರ್ದು. ನಾನು ಅದಕ್ಕೆ ಉತ್ತರವಾಗಿ ನನಗೆ ಬಂದ ಪ್ರಶ್ನೆಗೆ ನಾನೇ ಉತ್ತರವಾಗಿ ನಿಲ್ಲಬೇಕು. ಆಗ ಉತ್ತರ ಅದ್ಭುತವಾಗಿ ಕಂಡ್ಕೋತೀವಿ. ಅದು ನನಗೆ ಸಮಂಜಸವಾಗಿ ಬರ್ತೈತಿ. ಯಾರೋ ಒಂದು ಉತ್ತರ ಹೇಳಿದ ತಕ್ಷಣ ಅದು ಹಾಗೆ ಮಾಡಬೇಡ್ರಿ, ಅದು ಹೌದಾ ಹಿಂಗಾಗ್ಯದ ಹಿಂಗೆ ಮಾಡಿರಿ ಅಂತ ಅಕಸ್ಮಾತ್ ಹೇಳಿದ್ರು ನನ್ನ ಕಷ್ಟ ಅವ್ರಿಗೆ ಹೇಳಿದ್ನಿ ಅಂತೇಳಿರಿ, ಅವ್ರಿಗೆ ತಿಳಿದಿದ್ದು ಉತ್ತರನ ಹೇಳಿದ್ರಂತ ಅಂದ್ಕೊಡ್ರಿ. ಅದ್ರ ಪ್ರಕಾರ ಮಾಡಿದ್ರೆ ನಮಗೆ ಸಮಂಜಸ ಆಗೋದಿಲ್ಲ, ನಮಗೆ ಸರಿ ಬರುವುದಿಲ್ಲ, ಅದು ಮನೆಗೆ ಹೊಂದುವುದಿಲ್ಲ. ಆಮೇಲೆ ಪರದಾಡ್ತೆ. ಅದಕ್ಕಾಗಿ ಏನು ಮಾಡಬೇಕು, ನನ್ನ ಮನೆಯ ವಿಷಯಗಳಿಗೆಲ್ಲ ಇನ್ನೊಂದು ಶ್ರೇಷ್ಠವಾಗಿದ್ದನ್ನು ಕಲ್ಕೋಬೇಕೇನು, ನನ್ನ ಮನೆ ಪರಿಸ್ಥಿತಿನ 3ನೇದವ್ರಿಗೆ ಯಾರಿಗೆ ಹೇಳ್ಬಾರ್ದು. ಇದೊಂದು ಅರ್ಥ ಮಾಡ್ಕೊಳ್ಳೋಣ, ಯಾರಿಗೆ ತಿಳಿಸ್ಬಾರ್ದು. ಅದು ಎಲ್ಲರಿಗೆ ಇರ್ತದೆ. ಅವರು ತಮ್ಮಂದು ಅಲ್ಲೇ ಇಟ್ಬಿಟ್ಟು ನಮ್ಮದನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಅದು ಒಬ್ಬರೊಬ್ರಿಗೆ ಅಭ್ಯಾಸ ಇರ್ತೈತಿ. ಇರಲಿ ಪರವಾಗಿಲ್ಲ. ಅವ್ರಿಗೆ ಹೇಳೇ ಇಲ್ಲ ಅಂದ್ರೆ ಮತ್ತೆ ಯಾಕೆ ಅವರು ನಮ್ಮದು ಮಾತಾಡ್ತಿದ್ರು. ಅದಕ್ಕೆ ನಾವು ಹೇಳೋದನ್ನು ನಿಲ್ಲಿಸ್ಬಿಡೋಣಲ್ಲ, ಬೇರೆಯವ್ರಿಗೆ ಹೇಳೋದನ್ನು ಬೇಡ. ನಮ್ಮ ಪ್ರಶ್ನೆಗೆ ನಾವೇ ಉತ್ತರನ ಕಂಡುಕೊಳ್ಳೋಣ. ಹೇಗಂದ್ರೆ ಕಂಡ್ಕೊಳ್ಳೋಕೈತಿ, ತುಂಬ ಶಕ್ತಿ ಐತಿ ನಮಗೂ. ದೇವ್ರ ಒಬ್ಬರು ಶಕ್ತಿವಂತರು ಅಂತ ನೀವು ಈ ಭೂಮಿಯಲ್ಲಿ ಹುಟ್ಟಿಸ್ಯಾನಲ್ಲ, ಪೃಥ್ವಿಯಲ್ಲಿ ಸೃಷ್ಟಿ ಮಾಡ್ಯಾನಿಲ್ಲ ಪರಮಾತ್ಮ ಸೃಷ್ಟಿಕರ್ತ. ನೀವು ತುಂಬ ಹೀರೋಗಳು. ನಾವು ಒಂದು ಫಿಲಮಿಗೆ ಹೀರೋ ಮಾಡಿರ್ತಾರಲ್ಲ, ಒಂದು ಸಿನಿಮಾಕ್ಕೆ ಹೀರೋ ಮಾಡೋಣ ಅಂದ್ರೆ ಅವನಿಗೆ ವ್ಯಾಲ್ಯೂ ಎಲ್ಲ ಇದ್ದದಕ್ಕೇ ಹೀರೋ ಮಾಡೋದು. ಒಂದು ಸಿನಿಮಾ ನಡಿಬೇಕು, ಒಂದು ಹೀರೋ ಅಂದ್ರೆ ಅವನಿಗೆ ಎಲ್ಲ ಟ್ಯಾಲೆಂಟ್ ಇರಬೇಕು. ಇವಾಗ ನಾವು ಇಲ್ಲಿ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿಸಿ ಇಲ್ಲಿ ಫಿಲಮ್ ಮಾಡ್ಯಾರಲ್ಲ, ಇಲ್ಲಿ ಕಳಿಸ್ಯಾನಲ್ಲ ನಮಗೆ ಮಾನವರಾಗಿ. ಮತ್ತು ನಾಯಿ, ಗುಬ್ಬಿ, ಬೆಕ್ಕ, ಗಿಡ ಮರಗಳಾಗಿ ಬಂದೀವೇನು? ಮಾನವರಾಗಿ ಬಂದೀವಿ ಅಂದ್ರೆ ಏನದು, ನಮ್ಮ ಹೆಚ್ಚಿನ ತಿಳುವಳಿಕೆನ ನಾವು ಹೀರೋಯಿನ್ಗಳು. ಹಾಗಾಗಿ ಹೀರೋಗಳಿಗೆ ಏನಿರ್ತದೆ ವ್ಯಾಲ್ಯೂ, ಪೂರ್ತಿ ಎಲ್ಲ ಥರ ಟ್ಯಾಲೆಂಟ್ ಇರ್ತೈತೆ. ಹಂಗೆ ನಮಗೆ ಎಲ್ಲ ಥರ ಟ್ಯಾಲೆಂಟ್ ನಮ್ಮಲ್ಲೇ ಐತಿ. ನಾವು ಬೇರೆಯವ್ರು ಕೇಳಬಾರ್ದು, ನಾವು ಹೀರೋಗಳು. ಅದಕ್ಕಾಗಿ ನಮ್ಮ ಟ್ಯಾಲೆಂಟನ್ನು ನಾವೇ ಉಪಯೋಗಿಸಿಕೊಂಡು ಇಲ್ಲಿ ಹೀರೋಗಳಾಗಬೇಕು. ಯಾರೋ ಹೇಳ್ತಾರೆ ನೋಡು, ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟು ಹಾಕಲ್ಲ, ನಾನೇ ಹುಟ್ಟು ಹಾಕ್ಕೊಬೇಕು, ನಾನೇ ಹೀರೋ ಆಗ್ಬೇಕಂತಾರಲ್ಲ, ಅದೇ ಸತ್ಯ. ಅದು ಯಾರು ಹೇಳಿದ್ರು ಹೀರೋ ಆಗಲ್ಲ. ಇಲ್ಲಿ ನನ್ನ ಮನಸ್ಸಿನ ನಾನು ಮಾಡಬೇಕು ಅಂತ, ಗೆದಿಬೇಕು ಅಂತ ಮನಸ್ಸು ಮಾಡಿದ್ರೆ ಛಲ ತೊಟ್ಟನೆಂದ್ರೆ 100% ಗೆದ್ದೇ ಗೆಲ್ತೀವಿ. ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಎಲ್ಲನೂ ಮಾಡಿಸೋದು, ಬೇಡನೂ ಅಂತದ್ದು ಅಂತದ್ದು, ಯಾವುದು ಒಳ್ಳೇದದ, ಯಾವುದು ಸರಿ ಅದ ಅದನ್ನು ನೋಡಿಬಿಟ್ಟು ತರ್ಕ ಮಾಡಿಬಿಟ್ಟು ಬುದ್ಧಿಗೆ ಕೆಲಸ ಕೊಟ್ಟು ತರ್ಕ ಮಾಡಿ ಚಿತ್ತದಿಂದ ಕೆಲಸ ಮಾಡಬೇಕು.
ಬುದ್ಧಿ ಏನ್ರಿ ಹೇಳ್ತದೆ, ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ತರ್ಕ ಮಾಡ್ಕೊತ ಹೊಡೆಬಿಡ್ತದೆ ಅವ್ರ ಬುದ್ಧಿ. ಅದು ಮಾಡೋ ಸರಿ ಏನು, ಇದು ಮಾಡೋ ಸರಿ, ಅವ್ರು ಹಂಗೆ ಮಾಡಿದ್ರು ಅದು ಹಂಗಾಯ್ತು, ಇದು ಹೀಗೆ ಮಾಡಿದ್ರು ಇದು ಹೀಗಾಯ್ತು ಅಂತ ಹೇಳ್ತಾ ಇರ್ತಾರೆ, ಬುದ್ಧಿ ಹೇಳ್ತಿರ್ತದೆ. ಆದರೂ ಕೂಡ ಚಿತ್ತದಿಂದ ನೋಡ್ಬೇಕು, ಚಿತ್ತದಿಂದ ಕೇಳ್ಬೇಕು. ಅಂದ್ರೆ ಪ್ರಜ್ಞಾವಂತರಾಗಿ ಯಾವುದು ಮಾಡೋದು ಸರಿ, ಯಾವುದು ಸರಿ ಅಲ್ಲ ಅಂತ ತಿಳ್ಕೊಂಡು ಮಾಡುವುದು ಚಿತ್ತದಿಂದ ಮಾಡುವುದು. ಆವಾಗ ಚಿತ್ತದಿಂದ ಮಾಡಿದೆ ಅಂದರೆ ಗೆಲುವು ನಮ್ಮದೇ ಆಗಿರ್ತೈತಿ. ಹಾಗೆ ತಾಳ್ಮೆಯಿಂದ ಇರಬೇಕು. ಗಡಿಬಿಡಿ ಮಾಡ್ಕೊಂಡು ನಿರ್ಧಾರಗಳು ಮಾಡಬಾರ್ದು. ಅಳುವುದು ಕರೆಯೋದು ಸಮಸ್ಯೆ ಒಂದೊಂದು ತಕ್ಷಣ ಅಳತ್ರ ಕರೆದ್ರೆ ಯಾವ ಆಗೋದಿಲ್ಲ. ಸಮಾಜ ಸಾಲ ಅಂತ ಗುರುಗಳು ತಿಳಿಸೇ ಬಿಟ್ಟಾರ ಅವ್ರಿ. ಅಳುದು ಕರೆದು ಏನು ಮಾಡೋದಿಲ್ಲ, ಸಮಸ್ಯೆನ ಇನ್ನೊಂದಷ್ಟು ಹೆಚ್ಚಿಗೆ ಮಾಡ್ಕೊಳ್ಳೋಣ ಬೇಡ. ತಾಳ್ಮೆಯಿಂದ ಇದ್ದು ಏನು ಮಾಡಬೇಕು, ಹೀಗಾಗಿ ಬಿಡದೆ ನಮ್ಮ ಆಲೋಚನೆಗಳಿಗೆ ಬದಲಾಯಿಸಬೇಕು. ನಮ್ಮ ಆಲೋಚನೆ ಬದಲಾಯಿಸ್ಬೇಕು. ಅದೇ ಹೇಳಿದ್ನಲ್ಲ, ಆ ಪ್ರಶ್ನೆಯಲ್ಲಿ ಕೂಡ ಅದನ್ನು ಬಿಟ್ಟು ಹೊರಗಡೆ ಬಂದು ವಿಚಾರ ಮಾಡಿ ಯಾವುದು ಸಮಂಜಸ ಅಂತ ಹೇಳಿ ಕೆಲಸ ಮಾಡಬೇಕು. ಕೈಲಿರೋ ಯಾವುದಾದ್ರೂ ಒಂದು ಕೆಲಸವನ್ನು ಸಾಧಿಸಲು ಪ್ರಾರಂಭಿಸುವುದರಿಂದ, ಬದಲಾಯಿಸಿಕೊಳ್ಳುವುದರಿಂದ, ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ಗೆಲುವು ನಮ್ಮದೇ ಆಗಿರ್ತೈತಿ. ಅಥವಾ ನಮ್ಮ ಕೈಯಲ್ಲಿರುವ ಯಾವುದಾದರೂ ಒಂದು ಕೆಲಸವನ್ನು ಸಾಧಿಸಲು ಪ್ರಾರಂಭಿಸುವುದರಿಂದ, ಅದೇ ಹೇಳಿದ್ನಲ್ಲ, ಒಂದು ಕೆಲಸ ನನ್ನ ಮನಸ್ಸಿನಾಗ ಏನಿರ್ತೈತಲ್ಲ, ನಾನು ಛಲ ತೊಡಬೇಕು, ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅನಂತವಾದ ದುಃಖದಿಂದ ಯಾವುದೋ ಒಂದು ದಿನ ಹೊರಗೆ ಬರುವ ಅವಕಾಶ ಎಷ್ಟಾದರೂ ಇರುತ್ತದೆ. ನನ್ನ ಕೆಲಸ, ನನಗೆ ಮುಂದೆ ನನ್ನ ಕೈಯ ಕೆಲಸ ಇರ್ತದಲ್ಲ, ನನ್ನ ಮನಸ್ಸು ಮಾಡಬೇಕು, ನಾನು ಒಳ್ಳೆಯ ಆಲೋಚನೆ ಮಾಡಬೇಕು, ಒಳ್ಳೆಯ ಥಿಂಕ್ ಮಾಡಬೇಕು, ಮತ್ತು ಯಾವುದರಲ್ಲಿ ಒಂದು ಕೆಲಸದಲ್ಲಿ ಸಾಧನೆಯಲ್ಲಿ ತೊಡಗಿರಬೇಕು. ಆವಾಗ ಈ ಅವಕಾಶ ಎಷ್ಟಾದ್ರೂ ಆನಂದದ ಅವಕಾಶಗಳು ಬರ್ತಾವಂತ ಗುರುಗಳು ತಿಳಿಸ್ತಾರೆ ಅಲ್ಲ. ಅದಕ್ಕೆ ಏನು ಮಾಡೋಣ, ಬೇರೆಯವ್ರ ಜೊತೆ ನಮ್ಮ ಕಷ್ಟಗಳನ್ನು ಮೂರನೇದವ್ರಿಗೆ ಹೇಳೋದು ಬೇಡ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಎಲ್ಲರಿಗೆ ಹೇಳ್ಬಾರ್ದು, ಯಾರಿಗೂ. ನನ್ನಲ್ಲೇ ಐತಲ್ಲ ಶಕ್ತಿ, ನನ್ನಲ್ಲಿರುವ ಶಕ್ತಿಯಿಂದನೇ ನಾನು ಪರಿಹಾರ ಮಾಡ್ಕೊಬೇಕು. ಇನ್ನೊಬ್ರು ಮಾತು ಕೇಳಬಾರ್ದು. ಅವ್ರು ಹೇಳಿದ ಅವ್ರಿಗೆ ಸರಿ ಇರ್ತದೆ, ನಾನು ಮಾಡಿದ್ದು ನನಗೆ ಸರಿ ಇರ್ತದೆ. ಈ ಸಮಸ್ಯೆ ಯಾರ್ದೈತಿ, ನನ್ನ ಸಮಸ್ಯೆ ಇದ್ದ ಮೇಲೆ ಅವ್ರು ಪರಿಹಾರ ಕೊಟ್ರೆ ಹೆಂಗೆ ಸರಿ ಆಗ್ತದೆ? ನಮ್ಮ ಸಮಸ್ಯೆ ಏನದಂತ ಅವ್ರಿಗೆ ಏನು ಗೊತ್ತಿರ್ತದೆ? ಏನೋ ಸ್ವಲ್ಪ ಗೊತ್ತಿರ್ತದೆ. ಅಷ್ಟಕ್ಕೆ ಅವ್ರು ಮೈನಾರಾಗಿ ಮೇಲೆ ಒಂದು ಉತ್ತರ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಪಾಲನೆ ಮಾಡಿದೆವು ಅಂದ್ರೆ ಅದು ಸಮಸ್ಯೆ ಪರಿಹಾರ ಆಗ್ತದೆ. ನೀವು ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಮನೆಯಲ್ಲಿರುವ ಸಮಸ್ಯೆಗಳಿಗೆ ನಾವೇ ಅದಕ್ಕೆ ಕಾರಣಕರ್ತರಾಗಿರ್ತೀವಿ, ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ, ಅದರ ಪರಿಹಾರ ಮಾಡೋರು ಕೂಡ ನಾನೇ ಆಗಿರ್ತೀನಿ. ಅದಕ್ಕೆ ನಿರ್ಧಾರಗಳ ತೊಗೊಳ್ಳೋದಕ್ಕಿಂತ ಮುಂಚೆ, ಸಮಸ್ಯೆ ಘಟನೆ ಬಡೋದಕ್ಕಿಂತ ಬಂದು ಅಂದ್ರೆ ಅಳುವುದು, ಕರೆಯೋದು, ಉಪ್ಪಿರಾದಿ ಹೇಳೋದು, ಮತ್ತೊಬ್ರಿಗೆ ಬೈಯೋದು, ನಿನ್ನಿಂದ ಆಯ್ತು ಬ್ಲೇಮ್ ಮಾಡೋದು, ಅವರಿಂದ ನಿನ್ನಿಂದ ಹೀಗಾಯಿತು ಅಂತ ಅನ್ನೋದನ್ನು ಬಿಟ್ಟು ನಾವು ಸುಮ್ಮನೆ ತಾಳ್ಮೆಯಿಂದ ಕೂತು ಅವ್ರ ಜೊತೆ ಚರ್ಚೆ ಮಾಡೋದು, ಅವರು ಇದು ಗಡಿಬಿಡಿಯಿಂದ ನಿರ್ಧಾರ ತಗೊಳ್ಳೋದನ್ನು ನಿಲ್ಲಿಸಿ ಆಲೋಚನೆ ಮಾಡೋದು. ಯಾಕಾಯಿತು, ಎದಕ್ಕಾಯಿತು, ಇದು ಏನು ತಪ್ಪು ನನ್ನಿಂದ ಆಯಿತು, ನನ್ನ ಮಾತಿನಿಂದ ತಪ್ಪಾಯಿತು, ನಾನು ಮಾಡುವ ದಿನಚರಿ ಎಲ್ಲ ನೋಡ್ರಿ, 10,000 ದುಡ್ಡು ಬಂದಿದ್ದು ಅಂದ ತಕ್ಷಣ, ಸಂಬಳ ಬಂದಿದ್ದ ತಕ್ಷಣ ಬಿಂದಾಸಾಗಿ ಖರ್ಚು ಮಾಡಿಬಿಟ್ನಿ ಅಂದ್ರೆ, ಏನೋ ಬೇಕಿದ್ದು ತೊಳೆದು ಬೇಡದಿದ್ದು ತೊಗೊಳ್ಳೋದು ಮಾಡೋದಂದ್ರೆ ಏನಾಗ್ತದೆ? ದುಡ್ಡು ಕಡಿಮೆ ಆಗ್ತವೆ. ದುಡ್ಡು ಕಡಿಮೆ ಆದಾಗ ಸಮಸ್ಯೆ ಮನೆಯೊಳಗೆ ಕಡಿಮೆ ಆಗ್ತದೆ. ಯಾಕಂದ್ರೆ ದುಡ್ಡಿನಿಂದ ಎಲ್ಲ ಮನೆ ನಡೆದದ ಅಂದಮೇಲೆ ನನಗೆ ಎಷ್ಟು ಬೇಕು ಬೇಡಗಳು ಎಷ್ಟೆಷ್ಟು ಬೇಕು ಅವಶ್ಯ ಇರೋದಕ್ಕೆ ಅಷ್ಟೇ ತಗೋಬೇಕು. ಏನು ಮನೆ ಸಾಮಾನುಗಳಾಗಲಿ, ಈ ದುಡ್ಡಿನ ಖರ್ಚಿನ ಬಗ್ಗೆ ಹೇಳತ್ತೇನೆ. ಎಷ್ಟು ಅವಶ್ಯ ಅದ ಅಷ್ಟೇ ತೊಗೋಬೇಕು, ಸ್ವಲ್ಪ ಇಟ್ಕೋಬೇಕು, ಆರಾಮಾಗಿರ್ತೀವಿ, ಆನಂದವಾಗಿರ್ತೀವಿ. ಮತ್ತು ಬೇಡದಿರೋದು ಬೇಕಿದ್ದು ಎಲ್ಲ ತೊಗೊಂಡು ಬೇಗ ದುಡ್ಡು ಖಾಲಿ ಮಾಡ್ಕೊಂಡ್ರೆ ಕೊನೆಗೆ ಸಂಬಳ ಬರೋಷ್ಟರೊಳಗೆ ಖಾಲಿ ಆಯ್ತಂದ್ರೆ ಪರದಾಡಬೇಕಾಗ್ತದೆ, ಸಾಲ ಮಾಡಬೇಕಾಗ್ತದೆ, ಸಾಲದಿಂದ ಬಡ್ಡಿ ಕಟ್ಟಬೇಕಾಗ್ತದೆ. ಇವೆಲ್ಲ ತೊಂದರೆ ಅಲ್ಲ. ಅದಕ್ಕೆ ನಾನು ಹಿತಮಿತವಾಗಿ ಖರ್ಚನ್ನು ಮಾಡಬೇಕು. ಇದು ಮನೆಯ ರೀತಿ, ಮನೆ ನಡೆಸುವ ರೀತಿ. ಮಾನಸಿಕವಾಗಿ ರೀತಿ, ಯಾವುದು ಏನು ಅವಶ್ಯದ ಅಷ್ಟೇ ತಲೆಗೆ ತೊಗೋಬೇಕು. ಇದು ಭಾಳ ಮುಖ್ಯ ಐತಿ. ಯಾರೇನು ಅಂದಿದ್ದಂದ್ರೆ ತಲೆ ತೊಗೋತೀನಿ, ಅದು ಅನವಶ್ಯ ಇದ್ರೂ ಕೂಡ ತಲೆ ತೊಗೊಂಡು ಕೂತು ಬಿಡೋದು. ಯೋಚನೆ ಮಾಡಿ ತಲೆನೋವು ಬಂತು, ಅದಕ್ಕೋಸ್ಕರ ಮೈಗ್ರೇನ್ ಆಯಿತು, ಅದಕ್ಕೆ ದವಾಖಾನೆಗೆ ಹೋಗೋದು, ಇಂಥವೆಲ್ಲ ಒಂದರಿಂದ ಬಾಲ ಬರ್ತಾವ. ಯಾವುದು ಅವಶ್ಯ ಐತಿ, ನನಗೇನು ಅವಶ್ಯ ಅದ ಅಂಥೇಳಿ ವಸ್ತುಗಳು ಖರೀದಿ ಮಾಡಬೇಕು. ಸಂಸಾರ ಮಾಡಬೇಕಾದ್ರೆ ಮತ್ತು ನಾನು ಆರೋಗ್ಯವಾಗಿರ್ಬೇಕಾದ್ರೆ ಏನು ಅವಶ್ಯ ಐತಿ ಅದನ್ನೇ ನನ್ನ ತಲೆಯಲ್ಲಿ ತೊಗೋಬೇಕು. ಇಷ್ಟು ಮಾಡೋಣಲ್ಲ, ಆಲೋಚನೆನ ಒಳ್ಳೆಯ ಆಲೋಚನೆನ ಮಾಡೋಣ, ಒಳ್ಳೆಯ ಸಾಮಾನುಗಳನ್ನು ಬೇಕಾಗಿರೋ ಅವಶ್ಯ ಇರೋದನ್ನು ಖರೀದಿ ಮಾಡೋಣ, ಅವಶ್ಯ ಇರುವುದನ್ನು ತಲೆಯಲ್ಲಿ ತುಂಬ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಈ ಥರ ಆದಾಗ ಆ ದುಃಖದಿಂದ ಪಾರಾಗ್ತೀವಿ, ಅಳುವುದು ಕರೆದು ನಿಂತು ಧೈರ್ಯವಾಗಿರ್ತೀವಿ ಅಂತ ಹೇಳ್ತಾರೆ. ಇದಕ್ಕಾಗಿ ಈ ಅದ್ಭುತವಾದ ಧ್ಯಾನ ಐತಿ. 1 ಗಂಟೆ ಧ್ಯಾನ ಮಾಡೋ, ಮತ್ತೇನು ಬೇಡ, ಭಾಳ ಬೇಡ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ. ಸಮಸ್ಯೆಗಳು ಬರ್ತಾವೆ, ಘಟನೆಗಳು ಆಗ್ತಾವೆ, ಆಗಲಿ, ಓಕೆ 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 ಓಕೆ
ಎಷ್ಟು ಬರ್ತಾವೆ ರೀ, ಬಂದಿರವು ಹೋಗ್ತಾವು. ಯಾವತ್ತೂ ಕಾಯಂ ಯಾವರವನು. ಈಗ ಸುಖನೂ ಕಾಯಮಿಲ್ಲ, ದುಃಖನೂ ಕಾಯಮಿಲ್ಲ. ರೊಕ್ಕ ನಂಬಲ್ಲಿ ಇರ್ತದಂದಾಗ ನಾವು ರೊಕ್ಕ ಭಾಳ ಹಣವಂತರಂತನಲ್ಲ, ಒಂದಿನ ರೊಕ್ಕ ಇರ್ತಾವೆ, ಒಂದಿನ ರೊಕ್ಕ ಇರೋದಿಲ್ಲ. ಹಾಂ, ಮತ್ತು ಆಮೇಲೆ ಕಷ್ಟ ಒಂದಿನ ಇರ್ತದೆ, ಸುಖ ಒಂದಿನ ಇರ್ತೈತಿ. ಓಕೆ, ಎರಡನ್ನೂ ಸ್ವೀಕಾರ ಮಾಡಬೇಕು. ಇವತ್ತು ಕಷ್ಟ ಬಂದದ ಅಂದಮೇಲೆ ನಾಳೆ ಸುಖ ಬರ್ತದಂತ ಗೊತ್ತಿಟ್ಕೋಬೇಕು ನಾನು. ಇವತ್ತು ಸುಖ ಬಂದದ್ದು, ಇವತ್ತು ಭಾಳ ನಗ್ಲಕತ್ತೀನಿ, ಭಾಳ ಚಲೋ ಇದ್ದೀನಿ ಅಂದ್ರೆ ನಾಳೆಗೆ ಏನಾರು ಅದು ಇದ್ದಿದ್ದೆ. ಯಾಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅದಕ್ಕೆ ಬಂದೇ ಬರ್ತಾವೆ. ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯರು ಅವಾಗ ನೋಡ್ರಿ, ಹಿರಿಯರು ಅದಕ್ಕೆ ಅಂತಿರು, ಯಾಕೆ ಭಾಳ ನಗ್ಲಕತ್ತಿ ನೋಡಿ ನೀನು, ನಗುದು ಭಾಳ ಒಂಥರ ಚಲ್ಚಲಾಡೋದು, ನಗ್ತಾ ಭಾಳ ಖುಷಿಯಾಗಿ ನಕ್ಕೋತ ಇದ್ದಾರಂದ್ರೆ ಏನಂತಾರೆ, ಎಷ್ಟು ನಗ್ಲಕತ್ತೀಯಲ್ಲ, ಮುಂದೆ ಏನು ಕಾದ ನೋಡಿ ನಿನಗೆ, ಎಷ್ಟು ನಗ್ಲಕತ್ತಿ ನೋಡು, ಹಂಗೆ ನಗಬಾರ್ದು ಭಾಳ, ಎಷ್ಟೋ ನಗ್ಲಕತ್ತಿದ್ದೀನಿ ನೀನು, ಮುಂದೆ ಏನೈತೆ ನೋಡು ಅಂತಿದ್ರು ಆವಾಗ. ಇನ್ನು ಐತದ ಆಡುಭಾಷೆ, ಅದು ಆಡುಭಾಷೆ ಸತ್ಯ. ಯಾಕಂದ್ರೆ ಒಂದೇ ನಾಣ್ಯದ ಎರಡು ಮುಖ, ಇವತ್ತು ನಕ್ಕನೆ ನಾಳೆಗಳು, ಇವತ್ತು ಕಷ್ಟ, ಇವತ್ತು ಸುಖನ ನಾಳೆ ದುಃಖ ಇದ್ದಿದ್ದೇನೆ. ಅದನ್ನು ಸ್ವೀಕಾರ ಮಾಡೋ ಮನೋಭಾವ ಇರಲೇಬೇಕು. ನನ್ನ ಮನಸ್ಸಿನಲ್ಲಿ ಏನಿರಬೇಕು, ಇವತ್ತು ನಾಳೆಗೆ ಅದು ಬಂತಂದ್ರೆ ಸ್ವೀಕಾರ ಮಾಡೋಕೆ ಗಟ್ಟಿಯಾಗಿರ್ಬೇಕು. ನಾನು ಗಟ್ಟಿ ಇರ್ಬೇಕು. ಬಂದೇ ಬರ್ತಾವ ಅಂದಮೇಲೆ ಅದನ್ನು ಬೇಡ ಅದು ಬಿಡ್ತದೆ ಹೆಂಗೆ. ಹಾಗಾಗಿ ಅದಕ್ಕೆ ಅಳೋದು ಮಾಡೋದು ನಿಲ್ಸೋಣ, ಧೈರ್ಯದಿಂದ ಮುನ್ನುಗ್ಗೋಣ. ಯಾವ ಕಾರ್ಯದಲ್ಲಿದ್ದೆವು, ಯಾವ ಕೆಲಸದಲ್ಲಿದ್ದೇವಲ್ಲ ಆ ಕೆಲಸನ ಧೈರ್ಯದಿಂದ ಮುನ್ನುಗ್ಸ್ಕೊಂಡು ಹೋಗೋಣ. ಮತ್ತು ಒಳ್ಳೆಯ ಆಲೋಚನೆಯನ್ನು ಮಾಡೋಣ. ಸಕಾರಾತ್ಮಕ ಆಲೋಚನೆ ಮಾಡಿದ್ರೆ ಪ್ರಕೃತಿಯ ನಿಯಮ ಏನೈತಿ, ನನ್ನ ಆಲೋಚನೆಯೇ ನನ್ನ ಜೀವನ ಆಗಿರ್ತದೆ. ಪ್ರಸ್ತುತ ಪರಿಸ್ಥಿತಿಗೆ ನಾನೇ ಕಾರಣನಾಗಿರ್ತೀನಿ. ದುಃಖ ಆಗ್ಯದಂದ್ರೆ ಅದಕ್ಕೆ ಯಾರೂ ಕಾರಣರಲ್ಲ, ಅದಕ್ಕೆ ದುಃಖಕ್ಕೆ ಮಾತ್ರ ನಾನೇ ಕಾರಣರಾಗಿರ್ತೀನಿ. ಯಾಕಂದ್ರೆ ಆಸೆ ಅಪೇಕ್ಷೆ ಮಾಡ್ಕೊಂಡಿರ್ತೀನಿ, ಅದಕ್ಕಾಗಿ ದುಃಖ ಆಗ್ತದೆ. ಅದಕ್ಕೆ ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಬೇಕಿಲ್ಲ ಅನ್ನಲ್ಲ, ಬಂಧು ಬಾಂಧವರು ಬೇಕು, ಮಕ್ಕಳು ಬೇಕು, ದುಡ್ಡು ಬೇಕು, ಎಷ್ಟು ಬೇಕು ಅಷ್ಟು. ಅತಿಯಾಗಿ ಮಾಡಿದ್ರೆ ನೋಡು ಅಮೃತನೂ ವಿಷ ಆಗ್ತದೆ. ಅದು ಅತಿಯಾಗಿ ಯಾವುದೇ ಸೇವನೆ ಮಾಡಿದ್ರು ಕೂಡ ಅತಿ ಆಯ್ತು ಅಂದ್ರೆ ಅದು ವಿಷನೇ ಅಲ್ಲ. ಅದಕ್ಕೆ ಯಾವುದೂ ಅತಿ ಮಾಡೋಣ ಬೇಡ, ಪ್ರಯತ್ನ ಪಡೋಣ. ಯಾಕಂದ್ರೆ ಮನಸ್ಸಿನ ಗುಣನ ಹಂಗೆ ಏನಾರ ಮಾಡೋಕ್ಕೆ ಹೋಗ್ತಿರ್ತದೆ, ಅದು ಏನಾರ ಒಂದು ಮಾಡ್ತಾನೆ ಇರ್ತದೆ. ಮನಸ್ಸಿನ ಗುಣದ ಜೊತೆ ಯಾವುದು ಒಳ್ಳೆ ತರ್ಕ ಮಾಡೋದು ಇರ್ತೈತಿ, ಭಾಳ ಕ್ವಶನ್ ಮಾಡೋದಿರ್ತೈತಿ. ಅದು ಬಿಟ್ಟು ಚಿತ್ತದಿಂದ ಯಾವುದು ಮಾಡೋದು ಸರಿ, ಯಾವುದು ಮಾಡೋದು ಅಂದರೆ ಚಿತ್ತದಿಂದ ಮಾಡಬೇಕು ಅಂದ್ರೆ ತಾಳ್ಮೆಯಿಂದ ಇರಬೇಕು. ಅಂದ್ರೆ ಕುಂಡಿರ್ಬೇಕು ಒಂದಿನ, ಒಂದು ತಾಸು ಸುಮ್ಮನೆ ಕೂತಾಗ ಯಾವುದು ಮಾಡೋದು ಸರಿ, ಯಾವುದು ಬಿಟ್ಟು ಸರಿ ಅಂತ ಗೊತ್ತಾಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಕೂಡೋದನ್ನಲ್ಲ, ಸುಮ್ಮನೆ ಕೂಡೋದು ಭಾಳ ಕಷ್ಟ ಐತಿ, ಆದರೂ ಪ್ರಯತ್ನ ಮಾಡೋಣ. ಸುಮ್ಮನೆ ಕೂತ್ರೆ ಭಾಳ ಒಳ್ಳೆ ಕೆಲಸ ಆಗ್ತಾವೆ, ಮೌನವಾಗಿದ್ದರೆ ಭಾಳ ಒಳ್ಳೆ ಕೆಲಸ, ಉನ್ನತ ಕೆಲಸ ಆಗ್ತಾವೆ. ಅದಕ್ಕಾಗಿ ಸ್ವಲ್ಪ ಸುಮ್ಮನೆ ಮೌನವಾಗಿದ್ದು ಅದು ಒಳ್ಳೆಯ ನಿರ್ಧಾರಗಳನ್ನು ತೊಗೊಳಕ್ಕೆ ಇನ್ನೊಬ್ಬರ ಮುಂದೆ ಹತ್ತು ಕರೆದು ಹೇಳೋದು ಬೇಕಾಗಿಲ್ಲ. ಒಳ್ಳೆಯ ಆಲೋಚನೆ, ಸಕಾರಾತ್ಮಕ ಆಲೋಚನೆಯಿಂದ ಈ ಜೀವನನ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಎಲ್ಲರೂ ಕೂಡ ಧ್ಯಾನಸ್ಥರಾಗಬೇಕು. ಈ ಆನಂದದ ಜೀವನಕ್ಕೆ ಧ್ಯಾನದ ನೆರಳೇ ಆನಂದವಾಗಿರುವಾಗ ನಮಗೆ ಬೇಕಾಗಿರೋದೇನು ಆನಂದ ಅಲ್ಲ. ಅದಕ್ಕೆ ಆನಂದ ಬೇಕು ಅಂದರೆ ಎಲ್ಲರೂ ಸಿಗ್ತದೇನೋ ಆನಂದ, ಅಲ್ಲಿ ಹುಡುಕಾಡಿದ್ರೆ ಹೋದ್ರೆ ಬಜಾರ್ದಾಗ ಅದು ರೊಕ್ಕ ಕೊಟ್ಟರು ಸಿಗೋದಿಲ್ಲ. ಆನಂದ ನನ್ನೊಳಗೆ ಐತಿ, ನಾನೇ ತಗೋಬೇಕು ಆನಂದ ಅಲ್ಲ. ತೊಗೊಳಮಲ್ಲ, ಒಳಗಡೆ ಇರುವ ಆನಂದ, ನಮ್ಮೊಳಗಿರುವ ಆನಂದ ನಾವೇ ತೊಗೊಳಕ್ಕೆ ಯಾಕೆ ಇಷ್ಟು ಕಷ್ಟಪಡೋ. ಹೊರಗಡೆ ಸಿಗೋದಿಲ್ಲ, ಹೊರಗಡೆ ಕಷ್ಟ ಐತಿ, ಒಳಗಡೆ ಆನಂದ ಐತಿ, ಒಳಗಡೆ ಸರಳ ಐತಿ. 1 ಗಂಟೆ ಕೂತ್ಕೊಂಡ್ರೆ ಸಿಗ್ತದೆ. 1 ಗಂಟೆ ಕೂತ್ಕೊಳ್ತೀರಲ್ಲ. ಎಸ್, ಹಾಗೆ ಆನಾಪಾನಸತಿ ಧ್ಯಾನ 1 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ. ಎಲ್ಲರೂ ಆನಂದದ ಜೀವನ ಕಡೆ ಪಯಣ ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಕಮೆಂಟ್ ಹಾಕ್ರಲ್ಲ, ನಾನೇನು ಬೇಡ ಅನ್ನಲ್ಲ. ಇವು ಸರಿ ಆಯಿತು, ಇದು ತಪ್ಪಾಯಿತು, ಹಿಂಗಾಯ್ತು ಹಂಗಾಯ್ತು ಅಂತ ಏನಾದರೂ ಹೇಳ್ರಿ. ಚೆನ್ನಾಗಿದೆ ಅಂತ ಹೇಳ್ರಿ. ಆಲ್ಮೋಸ್ಟ್ ಚೆನ್ನಾಗಿದೆ ಅಂತಲೇ ಎಲ್ಲರೂ ಹೇಳ್ತೀರಿ. ಏನೋ ನಾನು ತಿಳಿದಿದ್ದು ಹೇಳ್ತಾ ಇರ್ತೀನಿ. ನಾವೇನೆಲ್ಲ ಇದು ವಿಡಿಯೋ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ, ಏನು ಬರೋದಿಲ್ಲ ಅಂತ ಅನ್ನೋದಿಲ್ಲ ನಾನು. ಯಾಕಂದ್ರೆ ಅದು ನೆಗೆಟಿವ್ ವರ್ಡ್ ಆಗ್ತದೆ. ಎಲ್ಲ ಬರ್ತದೆ ಅಂತೀನಿ, ಬಂದಂಗೆ ಮಾಡ್ತೀನಿ. ಬಂದಂಗೆ ಮಾಡಿದ್ದೇ ಶ್ರೇಷ್ಠ ನನಗೆ. ಅದಕ್ಕಾಗಿ ಯಾವುದೂ ಬಾಯಿಂದ ಉಸಿರಿಂದ ಬರುವುದು ಮಾತು ನೆಗೆಟಿವ್ ಮಾತಾಡೋಣ ಬೇಡ. ಯಾಕಂದ್ರೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತಿರ್ತಾರಂತ. ಅದಕ್ಕೆ ನಾನು ಬರೋದಿಲ್ಲ ಅಂತ ನಾನು ಹಾಕಲ್ಲಿ, ನಾನು ಬರೋದಿಲ್ಲ, ನನಗೆಲ್ಲ ಬರ್ತೈತೆ ಅಂತ ಹೇಳ್ತೀನಿ. ಎಸ್, ಬಂದಷ್ಟು ಮಾಡ್ತೀನಿ. ಓಕೆ, ಅದು ಬಂದಿದ್ದೇ ಶ್ರೇಷ್ಠ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಕಾರಾತ್ಮಕ ಆಲೋಚನೆ, ನೆಗೆಟಿವ್ ಮಾತು ಬಾಯಿಂದ ಬರಲೇಬಾರ್ದು. ನನ್ನ ಉಸಿರೇ ನನಗೆ ಆಶೀರ್ವಾದವಾಗಿರ್ತದೆ. ಯಾರೋ ಅಲ್ಲಿ ಹೋಗಿ ಕಾಲು ಬಿದ್ದು, ಊರು ದೇವ್ರಿಗೆ ಹೋಗಿ ಕೈ ಮುಗಿದು ಕಾಲು ಬಿದ್ದರು ಆಶೀರ್ವಾದ ಸಿಗ್ತದಂತಂದ್ರೆ, ನಾನು ಮಾತಾಡುವ ಮಾತಿನ ಉಸಿರೇ ಆಶೀರ್ವಾದ ಆಗಿರ್ತದೆ. ಆ ಉಸಿರೇ ಪಾಸಿಟಿವ್ ಆಗಿರ್ಬೇಕು, ಸಕಾರಾತ್ಮಕವಾಗಿರ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಕಾರಾತ್ಮಕ ನನ್ನ ಹತ್ರ ಭಾಳ ಹಣ ಅದಂದ್ರೆ
ಹಣ ಬರ್ತೈತಿ. ನಾನು ಭಾಳ ಆರೋಗ್ಯವಾಗಿದ್ದೀನಿ ಅಂದರೆ ಆರೋಗ್ಯ ಸಿಗ್ತದೆ. ಯಾಕಂದ್ರೆ ಪ್ರಕೃತಿಯ ನಿಯಮ ಅದದು. ನಾನೇನು ಅಂತೀನಲ್ಲ, ನನ್ನ ಮನಸ್ಸಿನಲ್ಲಿ ಬಾಯಲ್ಲಿ ಏನು ಆಲೋಚನೆ ಬರ್ತದಲ್ಲ, ಆ ಭಾವನೆ ಇರ್ತೈತಲ್ಲ, ಆ ಭಾವನೆಯೇ ನನ್ನ ಜೀವನವಾಗಿರ್ತೈತೆ ಅಲ್ಲ. ಇದು ನಾನು ಭಾಳ ಅನುಭವಿಸಿರ್ತೀನಿ. ಅದಕ್ಕಾಗಿಯೇ ನಾನು ಯಾವಾಗ್ಲೂ ಕೂಡ ಏನು ರಾಜಭೋಜನ ಊಟ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಮತ್ತು ನನ್ನ ಮನೆ ಸ್ವರ್ಗ ಅಂತ ಹೇಳ್ತೀನಿ. ಹಂಗಾಗೈತಿ ಈಗ ನಾನು ಹೇಳ್ತಾ ಇದ್ದಂಗೆ ಸ್ವರ್ಗ ಜೀವನನೇ ನಡೆಸ್ತಾ ಇದ್ದೀನಿ. ಮನೆಯೇ ಸ್ವರ್ಗ ಆಗೈತಿ. ಏನೋ ಇವತ್ತು ಭಾರಿ ಮಸ್ತ್ ಊಟ ಮಾಡ್ತೀನಿ ನೋಡ ಅಂತಿರ್ತೀನಿ. ಭಾರಿ ಸಿಹಿ ಭೋಜನ ನೋಡ್ರಿ, ಹೊಟ್ಟೆ ತುಂಬ ರಾಜಭೋಜನ ಉಣ್ತೀನಿ ಅಂದರೆ ಯಾರೇ ಬುತ್ತಿಯರೇ ಕೊಟ್ಟಿರ್ತಾರೆ, ಯಾರೇ ತಾಟ್ ತಂದು ಕೊಟ್ಟಿರ್ತಾರೆ, ಇಲ್ಲ ನಾವೇ ಮನೆ ಒಳಗಡೆ ಅದ್ಭುತವಾದ ಶ್ರೇಷ್ಠವಾದ ಅಡುಗೆ ಉಂಡಿರ್ತೀವಿ. ರಾಜಭೋಜನ ಆಗಿರ್ತೈತೆ. ಸುಖವಾಗಿದೆ ನೋಡಿ. ಇವತ್ತು ಫುಲ್ ರೆಸ್ಟಲ್ಲಿ ಇರ್ತೀನಿ ನೋಡಿ. ಭಾಳ ಕೆಲಸನೇ ಇಲ್ಲ ಅಂತ ನಾನು ಯಾವಾಗಲೂ ಅಂತ ಇರ್ತಿದ್ದೆ. ಇದು ನಾನು ಪ್ರಾಕ್ಟಿಕಲ್ಲು. ನಾನು ಏನಂತ, ನಾನು ಭಾಳ ಆರಾಮಾಗಿದ್ದೀನಿ, ಏನು ಭಾಳ ಕೆಲಸನೇ ಇಲ್ಲ ನನಗೆ. ಯಾವತ್ತೂ ಸುಮ್ಮನೆ ಕೊಡೋದು, ಧ್ಯಾನ ಮಾಡೋದು, ಒಳ್ಳೆಯ ಆಲೋಚನೆ ಮಾಡೋದು, ಮತ್ತು ನಾನು ಎಲ್ಲ ಧ್ಯಾನ ಬಂಧುಗಳಿಗೆ ಧ್ಯಾನ ತಿಳಿಸೋದು, ಇಷ್ಟು ಮಾಡ್ತೀನಿ. ನನಗೇನು ಕೆಲಸನೇ ಇಲ್ಲ ಅಂತಿದ್ದೆ. ಇವಾಗ ನಾನು ನಿಜವಾಗ್ಲೂ ಕೆಲಸನೇ ಇಲ್ಲ. ನಮ್ಮ ಯಜಮಾನ್ರು 2 ದಿನ ಡ್ಯೂಟಿಗೆ ಹೋಗ್ಬಿಡ್ತಾರೆ. ನಾನು ಒಬ್ಬಳೇ ಏನೋ ಇಷ್ಟು ಮಾಡ್ಕೊಂಡು ತಿಂದೆ ಅಂದ್ರೆ ಚಂತನ ಸುಮ್ಮನೆ ಕೊಡುವೆ. ಏನು ಕೆಲಸ ಇರ್ತವೆ ಮನೆಯೊಳಗೆ? ಮಕ್ಕಳು ದೂರ ಅದಾರ, ಗಂಡನು 2 ದಿನ ಡ್ಯೂಟಿಗೆ ಹೋಗ್ತಾರೆ. ನಾನು ಒಬ್ಬಳೇ ಅಲ್ಲ. ನಾನು ಬೇಕಾಗಿದ್ದು ಇಷ್ಟು ಮಾಡ್ಕೊಳ್ಳೋದದ, ಉಣೋದದ, ಬೇಕಂದಂಗೆ ವಿಡಿಯೋ ಮಾಡೋದು, ಗುರುವಾಣಿ ಹೇಳೋದು, ಧ್ಯಾನ ಮಾಡೋದು, ಫೋನ್ ಮಾಡಿ ಎಲ್ಲರಿಗೆ ಧ್ಯಾನ ಬಂಧುಗಳ ಜೊತೆ ಮಾತಾಡೋದು, ಬೇಕಾದಂಗೆ ಸ್ವರ್ಗ ಸುಖ ಆನಂದವೋ ಆನಂದ, ಈ ಥರ ಇರೋದು. ಮತ್ತು ನಾನು ಆರೋಗ್ಯ ಬಗ್ಗೆ ಕೇಳ್ತಾಯಿದ್ದೆ. ನಾನು ಆರೋಗ್ಯ ಹೆಂಗಿದ್ರು ಕೂಡ ಆರೋಗ್ಯವಾಗಿದ್ದೀನಿ ಅಂತೀನಿ. ಇದು ಮಾಡ್ತಾ ಅದು ಆರೋಗ್ಯನೂ ಕೂಡ ಸಿಕ್ಬಿಡೋದು. ಹೆಂಗಿದೆ ನೋಡ್ರಿ. ನಾನೀಗ ಆರೋಗ್ಯವಾಗಿ ಯಾವತ್ತೂ ವಿಡಿಯೋ ಮಾಡೋದು, ಏನಾದ್ರು ಗುರುವಾಣಿ ಹೇಳೋದು, ಎಲ್ಲರೂ ಧ್ಯಾನ ಪ್ರಚಾರಕ್ಕೆ ಹೋಗೋದು, ಈ ಧ್ಯಾನ ಆತ್ಮ ಬಂಧುಗಳ ಜೊತೆ ಫೋನಲ್ಲಿ ಮಾತಾಡೋದು. ಇದೇ ಮಾತಾಡೋದಂದ್ರೆ ಇದು ಹಾಳು ಹರಟೆ ಅಲ್ಲ, ಧ್ಯಾನದ ಬಗ್ಗೆ ಸತ್ಸಂಗ ಮಾಡೋದು, ಇದರಲ್ಲೇ ತೊಡಗಿದ್ದೀವಿ. ಆನಂದವೋ ಆನಂದ. ಅದಕ್ಕಾಗಿ ಹೇಳ್ತೀನಿ, ಭ್ರಾಂತಿಯಿಂದ ಹೊರಗಡೆ ಬರೋಣ ಸ್ವಲ್ಪ. ಇದು ಅನವಶ್ಯ ಭ್ರಾಂತು ಐತೆಲ್ಲ, ದುಡ್ಡು, ಮನೆ, ರೊಕ್ಕ, ಹಾಳು ಮೂಳು ಇವೆಲ್ಲ ಅದಾವಲ್ಲ, ಮಕ್ಕಳು ಅವರಂದರು ಇವ್ರಂದರು, ಯಾರು ಏನಂದರು ಏನು ಯಾರು ಏನ್ಯಾಕೆ ಅನ್ನಲ್ರಕ್ಕ. ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸ್ಯಾನ. ನೀವು ಶ್ರೇಷ್ಠವಾದ ವ್ಯಕ್ತಿಗಳಂತೆ, ಶ್ರೇಷ್ಠವಾದವ್ರೆ ಅಂತಲೇ ನಾವು ಭೂಮಿ ಮೇಲೆ ಬಂದೀವಿ ಅಂದ್ರೆ ಅವ್ರು ಇನ್ನೊಬ್ರು ನಮಗೇನು ಕಮೆಂಟ್ ಮಾಡೋದ್ರಲ್ಲಿ, ಅವ್ರು ಏನು ನಮಗೆ ಹೊಗಳಿಕೆ ತೆಗಳಿಕೆ ನಮಗೊಂದು ಮಾರ್ಕ್ ಕೊಡೋರು, ಅವ್ರು ಯಾಕೆ ನಮಗೆ ಮಾರ್ಕಸ್ ಕೊಡೋರು? ಅವ್ರು ಯಾರು ಮಾರ್ಕಸ್ ಕೊಡೋ? ಪರಮಾತ್ಮ ನಮ್ಮನ್ನು ಇಲ್ಲಿ ಅದ್ಭುತವಾಗಿ ಸೃಷ್ಟಿ ಮಾಡ್ಯಾನ ಮಾನವರಾಗಿ, ಬುದ್ಧಿವಂತರಂತ ಹೇಳಿ. ಅಷ್ಟೇ ಸಾಕು ನಮಗೆ. ಅವ್ರು ಯಾಕೆ ನಮಗೆ ಕಮೆಂಟ್, ಅವ್ರ್ಯಾಕೆ ಮಾರ್ಕ್ಸ್ ಕೊಡಬೇಕು? ನಮ್ಗೆ ಕೊಡೋರು ಕೊಟ್ಟಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಹಾಗಾದಾಗ ಧೈರ್ಯ ಬಂದುಬಿಡ್ತದೆ. ಅವ್ರು ಹಂಗಂದ್ರೆ ಇವ್ರು, ನಾವು ಯಾರ ಅವಲಂಬನೆಯೂ ಆಗಬಾರ್ದು. ಪರಮಾತ್ಮ ಅದ ನಮ್ಮ ಕೈ ಹಿಡಿಯಲಾಕ. ಸೃಷ್ಟಿಕರ್ತನೇ ಬೆಳೆಸಿ ಹುಟ್ಟಿಸಿ ಎಲ್ಲ ಕಳಿಸಿ ಎಲ್ಲ ನಮ್ಮನ್ನು ರೆಡಿ ಮಾಡಿ ಕಳಿಸ್ಯಾನ ಅಂದಮೇಲೆ ನಮ್ಗೆ ಆಗು ಹೋಗುಗಳನ್ನು ಅವನು ನೋಡ್ಕೊಳ್ಳಲ್ಲೇನ? ಸುಮ್ಮನೆ ನಾವು ಅನ್ನಾಗತ್ತೀವಿ ಎಲ್ಲ ನಾನೇ ಮಾಡ್ತೀನಿ ನನಗೆ ಯಾಕೆ ಬಂತು, ನಾನು ಏನೋ ಪರಿಹಾರ ಮಾಡ್ಕೊತೀನಿ ಅಂತ. ನಾ ಸುಮ್ಮನೆ ಕೂತರು ಪರಮಾತ್ಮ ಗುರುಗಳು ಪರಿಹಾರ ಮಾಡ್ತಾರೆ. ನಮಗೆ ಏನು ಬಂದಿದ್ದೆಲ್ಲ ಕಷ್ಟ ನಷ್ಟಗಳು ನಾವೇನು ಪರಿಹಾರ ಮಾಡ್ಕೊಳಕ್ಕಿಲ್ಲ. ಅವ್ರ ತಂದೆ ನೋಡ್ರಿ, ಒಂದು ಮನೆ ಅಂದಮೇಲೆ ತಂದೆ ಜವಾಬ್ದಾರಿ ಜಾಸ್ತಿ ಇರ್ತೈತಲ್ಲ. ಮಕ್ಳಿಗೆ ಏನಾರು ಮಾಡಿದ್ರೆ ಏನೋ ಮಾಡ್ತಿರ್ತಾರೆ. ಮಕ್ಳಿಗೆ ಆಗ್ಲಾರ್ದಂಗೆ ಅವ್ರು ನೋಡ್ಕೋತಾರಲ್ಲ, ತಾಯಿ ತಂದೆ ನೋಡ್ಕೋತಾರಲ್ಲ. ನಮಗೂ ಒಬ್ಬ ತಂದೆ ಇದ್ದಾನ, ನಮಗೂ ಏನೂ ಆಗ್ಲಾರ್ದಂಗೆ ಅವ್ರು ನೋಡ್ಕೋತಾರೆ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು. ನಂಬೋಣ ಮೊದಲು. ಪ್ರಕೃತಿಗೆ ನಂಬಬೇಕು, ಪ್ರಕೃತಿಗೆ ಧನ್ಯವಾದಗಳು ಹೇಳಬೇಕು. ಭಾಳ ಎಲ್ಲ ಚಂದ ಕೊಟ್ಟಾರೆ ಎಲ್ಲದಕ್ಕೂ ಕೂಡ. ಅವು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಹೇಳಬೇಕು, ಕೃತಜ್ಞರಾಗಿರ್ಬೇಕು ನಾವು. ಇದು ಭಾಳ ಇಂಪಾರ್ಟೆಂಟ್. ನಾವೆಷ್ಟು ಕೃತಜ್ಞರಾಗಿರೋ ಪ್ರತಿಯೊಂದು ಬುಕ್ಕಿಗೆ, ಪೆನ್ನಿಗೆ, ಪ್ರತಿಯೊಂದು ನೋಡ್ರಿ ಕನ್ನಡಕಾಗ ಯಾವುದಕ್ಕೆ ಮನೆಯಲ್ಲಿರೋ ವಸ್ತುಗಳಿಗೆಲ್ಲ ಧನ್ಯವಾದಗಳನ್ನು ಕೃತಜ್ಞರಾಗಿದ್ವಿ ಅಂದ್ರೆ ಭಾಳ ಖುಷಿಯಾಗಿರ್ತೀವಿ, ಆನಂದ ಇರ್ತೀವಿ. ಸತ್ಯ ದರ್ಶನ ಆಗ್ತದೆ ಅವಾಗ. ಅದ್ಭುತ ಇರ್ತದೆ, ಅವಶ್ಯ ಇದ್ದಿದ್ದಕ್ಕೆ ನಾವು ಬೆಲೆ ಕೊಡಲೇಬೇಕಾಗ್ತದೆ. ನಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ಬೆಲೆ ಕೊಡಬೇಕು, ನಮ್ಮ ದೇಹಕ್ಕೂ ಬೆಲೆ ಕೊಡಬೇಕು. ಹುಟ್ಸ್ಯಾನ ನಾವು ಕಡೆ ವಿಚಾರ ಮಾಡಿ ಹಾಳು ಮಾಡ್ಕೊಳ್ಳೋದಲ್ಲ. ಈಗ ಹಾಳು ಮಾಡ್ಕೊಂಡೇ ಈಗ ನನಗೆ ಫಜಿತಿ ಆಗಿ ಈ ಕಿಡ್ನಿ ಹಾಕ್ಸ್ಕೊಂಡು ಮತ್ತು ನನ್ನ ಗುರುಗಳು ಹೌದವ ದಾನಮ್ಮ ಈ ಥರ ಎಲ್ಲ ಮಾಡ್ಕೊಂಡಿಲ್ಲ, ಈಗ ಬುದ್ಧಿ ಬಂತಿಲ್ಲ ಅಂತೇಳಿ ನನಗೆ ಕರ್ಕೊಂಡಾರ. ಮತ್ತು ಅದಕ್ಕಾಗಿ ಹೇಳ್ತೀನಿ, ಹೆಚ್ಚಿನ ಸಕಾರಾತ್ಮಕ ಆಲೋಚನೆ ಆಗಿರೋಣ. ಎಲ್ಲ ಪರಮಾತ್ಮ ನೋಡ್ಕೋತಾನ. ಮಂದಿ ಮುಂದೆ ಅಳಬೇಡ್ರಿ. ಯಾರು ಮಂದಿ ಹತ್ರ ಮಾಡಿದ್ರೆ ಯಾರೂ ಏನು ಮಾಡೋದಿಲ್ಲ. ಅದಕ್ಕಾಗಿ ನಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟಗಳನ್ನು ಯಾರಿಗೆ ಹೇಳಕ್ಕೆ ಹೋಗಬೇಡ್ರಿ. ಸಮಂಜಸ ಅಲ್ಲ ಅಂತ ಗುರುಗಳೇ ತಿಳಿಸ್ಬಿಟ್ಟಾರೆ. ನಿಮ್ಮಲ್ಲಿರೋ ಶಕ್ತಿಯಿಂದ ಅದನ್ನು ಬದಲಾವಣೆ ಮಾಡಿಕೊಂಡು ಆನಂದವಾಗಿರ್ರಿ ಅಂತ ತಿಳಿಸ್ತಾರೆ. ಎಷ್ಟಾದರೂ ಆವಾಗ ಬದಲಾಗೇ ಆಗ್ತದೆ, ಅದರಿಂದ ಹೊರಗೆ ಬಂದೇ ಬರ್ತೀರಿ ನೀವು ಅಂತ ತಿಳಿಸ್ತಾರೆ ಅಲ್ಲ. ಎಸ್, ಓಕೆ, ಥ್ಯಾಂಕ್ ಯು. ಈ ಸಬ್ಸ್ಕ್ರೈಬ್ ಆಗಿರಿ, ಈ ವಿಡಿಯೋನ ಶೇರ್ ಮಾಡಿರಿ.
ಇದರಿಂದ ಒಂದು ಚೂರಾರ ಸ್ವಲ್ಪರ ಜನರಿಗೆ ಒಬ್ರಿಗೆ ಗೊತ್ತಾದ್ರೆ ಸಾಕು. ಒಬ್ರೊಬ್ಬರು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಓಕೆ. ಯಾಕಂದ್ರೆ ಹೊಸ ಹೊಸ ವಿಡಿಯೋ ಹಾಕಿದ ತಕ್ಷಣ, ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರ್ತಾವೆ ಮೊದಲು. ದಾನಮ್ಮ ಏನು ಭಾರಿ ವಿಡಿಯೋ ಮಾಡೋರಂಗೆ ಹೇಳ್ತಾಳೋಳು ಅನ್ಬೇಡ್ರಿ. ನಾನು ಹೇಳಿದ ಕೇಳಬೇಡ್ರಿ. ನಮ್ಮ ಗುರುಗಳ ವಾಣಿ ಅರ್ಥ ಮಾಡ್ಕೊಳ್ಳೋಣ ಎಲ್ಲರೂ. ಹಂಗೆ ಅರ್ಥ ಮಾಡಿಕೊಂಡು ಆನಂದದ ನಮ್ಮ ಗುರುಗಳು ಏನು ಹೇಳ್ತಾರೆ, ಆನಂದವಾಗಿರಿ ಅಂತ ಹೇಳ್ತಾರೆ. ಆನಂದವಾಗಿರೋಕೆ ಸರಳ ದಾರಿನ ತಿಳಿಸ್ಕೊಡ್ತಾರಲ್ಲ, ಅದನ್ನು ಹೇಳ್ತೀನಿ ಅಷ್ಟೇ. ನಂದೇನು ಹೇಳೋದು, ಆದ್ರೆ ನಾನು ಅದನ್ನು ಪರಿಪಾಲನೆ ಮಾಡಿ ಆನಂದವಾಗಿ ಹೆಂಗೆ ಇರಿದ್ದೀನಿ ಅಂತ ಅದು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ನಾನು ಅನುಭವಿಸಿರೋದನ್ನು ಹೇಳ್ತೀನಿ ಅಷ್ಟೇ. ಎಸ್, ಓಕೆ. ಥ್ಯಾಂಕ್ ಯು.